ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ನವ್ಯ ಎಚ್.ಆರ್. ನಾನು 9ನೇ ತರಗತಿಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಬಸವಘಟ್ಟದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ನಿಮಗೆಲ್ಲರಿಗೂ ಕನ್ನಡ ವ್ಯಾಕರಣದಲ್ಲಿ ಒಂದಾಗಿರುವಂತಹ ಅಲಂಕಾರಗಳ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಂಡು ಬಂದಿದ್ದೇನೆ. ಮೊದಲಿಗೆ ವ್ಯಾಕರಣ ಅಂದರೆ ಒಂದು ಭಾಷೆಯನ್ನು ಓದಲು, ಮಾತನಾಡಲು, ಬರೆಯಲು ಇರುವಂತಹ ಕ್ರಮಬದ್ಧ ನಿಯಮಗಳನ್ನು ವ್ಯಾಕರಣ ಅಂತ ಹೇಳ್ತೀವಿ. ಇಲ್ಲಿ ಕ್ರಮಬದ್ಧ ನಿಯಮಗಳು ಅಂದರೆ ನಾವು ಮೊದಲನೇ ತರಗತಿಯಲ್ಲಿ ಸಂಧಿಗಳು, ಸಮಾಸಗಳು ಇವುಗಳನ್ನು ತಿಳಿಯಲು ಸಾಧ್ಯವಿಲ್ಲ. ಮೊದಲನೇ ತರಗತಿಯಲ್ಲಿ ಅಕ್ಷರಗಳು, ಆಂಗಿಕಾಕ್ಷರಗಳು, ಆಮೇಲೆ ಸರಳ ಪದಗಳನ್ನು ತಿಳಿದುಕೊಂಡು ಒಂದು ಭಾಷೆಯನ್ನು ಸಂಪೂರ್ಣವಾಗಿ ಕಲಿಯುತ್ತೇವೆ. ಇದನ್ನು ನಾವು ವ್ಯಾಕರಣ ಅಂತ ಹೇಳ್ತೀವಿ. ಅಲಂಕಾರ ಅಂದರೆ ಕಾವ್ಯಗಳ ಸೌಂದರ್ಯವನ್ನು ಹೆಚ್ಚಿಸುವುದೇ ಅಲಂಕಾರಗಳು. ಅಲಂಕಾರಗಳಲ್ಲಿ ಸಾಮಾನ್ಯ ಮನುಷ್ಯರು ಕೇಳಿದರೆ ಅವರು ಹೇಳ್ತಾರೆ ಅಲಂಕಾರ ಅಂದರೆ ಹೆಣ್ಮಕ್ಳು ಮಾಡ್ಕೊತಾರಲ್ಲ ಅಲಂಕಾರ, ಅದರಲ್ಲ. ಅಲಂಕಾರ ಅಂದರೆ ಒಂದು ಭಾಷೆಯಲ್ಲಿ, ಅದರಲ್ಲೂ ಕನ್ನಡ ಭಾಷೆಯಲ್ಲಿ ಕಾವ್ಯಗಳ ಸೌಂದರ್ಯವನ್ನು ಹೆಚ್ಚಿಸುವುದೇ ಅಲಂಕಾರಗಳು. ಅದಕ್ಕೆ ಉದಾಹರಣೆ ಹೇಳಬಹುದು ಎಂದರೆ ಪೂರ್ವ ದಿಕ್ಕಿನಿಂದ ಸೂರ್ಯ ಹುಟ್ಟಿದನು. ಇದೊಂದು ಸಾಮಾನ್ಯ ಅರ್ಥ, ನಾವೆಲ್ಲ ಸಾಮಾನ್ಯವಾಗಿ ಹೇಳ್ತೀವಿ. ಆದರೆ ಇದನ್ನ ಅಲಂಕಾರದಲ್ಲಿ ನಾವು ಹೇಳಬಹುದೆಂದರೆ ಪೂರ್ವ ದಿಕ್ಕಿನಿಂದ ಹುಟ್ಟಿದ ಸೂರ್ಯನು ಮುತ್ತೈದೆಯರ ಹಣೆಯ ಕುಂಕುಮದಂತೆ ಶೋಭಿಸಿದನು. ಇದನ್ನ ಅಲಂಕಾರದಿಂದ ಹೇಳ್ತಿದ್ದೀವಿ. ಆದರೆ ಮೊದಲನೇ ವಾಕ್ಯ ಮತ್ತು ಎರಡನೇ ವಾಕ್ಯದ ಅರ್ಥ ಒಂದೇ ಆದರೂ ಇದರಲ್ಲಿ ಅಲಂಕಾರ ಇರುವುದರಿಂದ ಇದು ನಮಗೆ ಉತ್ತಮವಾಗಿ ಕಾಣುತ್ತದೆ. ಅಲಂಕಾರದಲ್ಲಿ ಎರಡು ವಿಧ ಬರುತ್ತದೆ, ಒಂದು ಶಬ್ದಾಲಂಕಾರ, ಒಂದು ಅರ್ಥಾಲಂಕಾರ. ಶಬ್ದಾಲಂಕಾರ ಎಂದರೆ ಕಾವ್ಯಗಳ ಸೌಂದರ್ಯವನ್ನು ಶಬ್ದ ಚಮತ್ಕಾರದಿಂದ ಹೆಚ್ಚಿಸಿದರೆ ಅದನ್ನು ಶಬ್ದಾಲಂಕಾರ ಎಂದು ಹೇಳ್ತೀವಿ. ಶಬ್ದಾಲಂಕಾರದಲ್ಲಿ 3 ವಿಧ ಬರುತ್ತದೆ, ಒಂದು ಅನುಪ್ರಾಸ, ಒಂದು ಯಮಕ, ಒಂದು ಚಿತ್ರಕವಿತ್ವ. ಈಗ ಅರ್ಥಾಲಂಕಾರ ಎಂದರೆ ಕಾವ್ಯದ ಸೌಂದರ್ಯವು ಅರ್ಥದ ಮಾತಿನ ರೂಪದಲ್ಲಿ ಹೆಚ್ಚಿದರೆ ಅದನ್ನು ಅರ್ಥಾಲಂಕಾರ ಎನ್ನುತ್ತೇವೆ. ಅರ್ಥಾಲಂಕಾರದಲ್ಲಿ ಸುಮಾರು ವಿಧ ಇದೆ, ಆದರೆ ಗಣನೆಗೆ ತೆಗೆದುಕೊಂಡಿರುವುದು 6 ಅಲಂಕಾರಗಳು ಮಾತ್ರ. ಫಸ್ಟ್ನೇದು ಉಪಮಾಲಂಕಾರ, ಎರಡನೇದು ರೂಪಕಾಲಂಕಾರ, ಮೂರನೇದು ದೃಷ್ಟಾಂತ ಅಲಂಕಾರ, ನಾಲ್ಕನೇದು ಅರ್ಥಾಂತರ ನ್ಯಾಸ ಅಲಂಕಾರ, 5ನೇದು ಉತ್ಪ್ರೇಕ್ಷ ಅಲಂಕಾರ, 6ನೇದು ಶ್ಲೇಷ ಅಲಂಕಾರ. ನಾನು ನಿಮಗೆ ಇವತ್ತು ಉಪಮಾ ಅಲಂಕಾರಗಳ ಬಗ್ಗೆ ಹೇಳ್ಕೊಡ್ತೀನಿ. ಉಪಮಾಲಂಕಾರದಲ್ಲಿ ಉಪಮೇಯ, ಉಪಮಾನ, ಉಪಮವಾಚಕ, ಸಮಾನ ಧರ್ಮ ಈ ನಾಲ್ಕು ಅಂಶಗಳಿದಾವಲ್ಲ, ಈ 4 ಅಂಶ ಇದ್ರೆ ಇದನ್ನ ಪೂರ್ಣೋಪಮ ಅಲಂಕಾರ ಅಂತ ಹೇಳ್ತೀವಿ. ಈ 4 ಅಂಶ ಉಪಮೇಯ, ಉಪಮಾನ, ಉಪಮವಾಚಕ, ಸಮಾನ ಧರ್ಮ ಈ 4 ಅಂಶಗಳಲ್ಲಿ ಒಂದು ಅಂಶ ಇಲ್ಲ ಆದ್ರೂ ನಾವು ಅದನ್ನ ಲುಪ್ತೋಪಮ ಅಲಂಕಾರ ಅಂತ ಹೇಳ್ತೀವಿ. ಉಪಮಾಲಂಕಾರದಲ್ಲಿ 2 ವಿಧ, ಪೂರ್ಣೋಪಮ ಅಲಂಕಾರ, ಲುಪ್ತೋಪಮ ಅಲಂಕಾರ. ಅದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಇವಾಗ ಉಪಮೇಯ, ಉಪಮಾನ, ಉಪಮವಾಚಕ, ಸಮಾನ ಧರ್ಮ ಇವು 4 ಉಪಮಾ ಅಲಂಕಾರದಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸುತ್ತವೆ. ಪರೀಕ್ಷೆಯಲ್ಲಿ ಉಪಮೇಯ ಮತ್ತು ಉಪಮಾನಗಳನ್ನ ವಿದ್ಯಾರ್ಥಿಗಳು ಹೆಚ್ಚಾಗಿ ಕಂಪ್ಲೀಟ್ ಮಾಡ್ತಾರೆ. ಉಪಮೇಯ ಅಂದ್ರೆ ಇದನ್ನ ವರ್ಣ್ಯ ಅಂತ ಕರೆಯುತ್ತೇವೆ. ಉಪಮೇಯ ಅಂದ್ರೆ ಹೋಲಿಸುವ ವಸ್ತು. ಉಪಮಾನ ಅಂದ್ರೆ ಅವರ್ಣ್ಯ ಅಂತ ಕರೆಯುತ್ತೇವೆ. ಉಪಮಾನವನ್ನ ಯಾವುದಕ್ಕೆ ಹೋಲಿಸುತ್ತೀವಿ ಅಂತ ಹೇಳಬಹುದು. ಉಪಮವಾಚಕ ಅಂದ್ರೆ ಉಪಮೇಯ ಉಪಮಾನಗಳ ನಡುವೆ ಇರುವಂತಹ ಸಂಬಂಧ ಸೂಚಕ ಪದ. ಇಲ್ಲಿ ಸಮಾನ ಧರ್ಮ ಅಂದ್ರೆ ಉಪಮೇಯ ಉಪಮಾನಗಳ ನಡುವೆ ಇರುವ ಸಮಾನ ಪದ. ಉಪಮಾಲಂಕಾರಗಳನ್ನು ಬಿಡಿಸ್ತಾ ಹೋಗೋಣ. ಈ ಅಂತೆ ಬಂತು ಅಂದ್ರೆ ಮತ್ತೆ ಇನ್ನೊಂದು ಅಂತೆ ಅಂತ ಬಂತು ಅಂದ್ರೆ ಇದು ಉಪಮಾಲಂಕಾರ ಅಂತ ಯಾವುದೇ ಡೌಟ್ ಇಲ್ಲದಂಗೆ ಇದನ್ನು ಬರೀಬಹುದು. ಲಕ್ಷಣ ಉಪಮೇಯ ಉಪಮಾನಗಳ ನಡುವೆ ಇರುವ ಸಂಬಂಧವನ್ನು ಪರಸ್ಪರ ಹೋಲಿಸಿ ವರ್ಣಿಸಿರುವುದು. ಉಪಮೇಯ ಸೀತೆಯ ಮುಖ, ಉಪಮಾನ ಕಮಲ, ಉಪಮವಾಚಕ ಅಂತೆ, ಸಮಾನ ಧರ್ಮ ಹರಳುವುದು. ಸಮನ್ವಯ ಇಲ್ಲಿ ಉಪಮೇಯವಾದ ಸೀತೆಯ ಮುಖವನ್ನು ಉಪಮಾನವಾದ ಕಮಲಕ್ಕೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ. ಈ ಲಕ್ಷಣ ಉಪಮೇಯ ಮತ್ತು ಉಪಮಾನಗಳ ನಡುವೆ ಇರುವಂತಹ ಸಂಬಂಧಗಳನ್ನ ಪರಸ್ಪರ ಹೋಲಿಸಿರುವುದು. ಇಲ್ಲಿ ಉಪಮೇಯ ಆಗಲೇ ಹೇಳ್ದಂಗೆ ವರ್ಣಿಸುವ ವಸ್ತು. ಇಲ್ಲಿ ಸೀತೆಯ ಮುಖವನ್ನ ಎಷ್ಟು ಚೆನ್ನಾಗಿದೆ ಅಂತ ವರ್ಣಿಸಿದ್ದಾರೆ. ಆದ್ದರಿಂದ ಇದು ಸೀತೆಯ ಮುಖ ಅನ್ನೋದು ಉಪಮೇಯ. ಉಪಮಾನ ಅನ್ನೋದು ಯಾವುದಕ್ಕೆ ವರ್ಣಿಸುತ್ತಿದ್ದೀವಿ, ಈ ಸೀತೆಯ ಮುಖವನ್ನ ಕಮಲಕ್ಕೆ ವರ್ಣಿಸುತ್ತಿದ್ದಾರೆ. ಆದ್ದರಿಂದ ಕಮಲ ಎನ್ನುವುದು ಉಪಮಾನ. ಉಪಮವಾಚಕ
ಉಪಮೇಯ ಮತ್ತು ಉಪಮಾನಗಳ ನಡುವೆ ಇರುವ ಸಂಬಂಧ ಸೂಚಕ. ಇಲ್ಲಿ ಸೀತೆಯ ಮುಖ ಕಮಲ ಅರಳುವುದು ಅಂತ ಹೇಳುವುದಕ್ಕೆ ಇಲ್ಲಿ ಸಂಬಂಧ ಸೂಚಕ ಆಗಿರುವುದು ಅಂತೆ. ಸಮಾನ ಧರ್ಮ ಹರಳುವುದು. ಇಲ್ಲಿ ಉಪಮೇಯ ಉಪಮಾನಗಳ ನಡುವೆ ಇರುವ ಸಮಾನವಾದ ಪದ. ಇಲ್ಲಿ ಹರಳುವುದು ಎಂಬುದು ಸಮಾನ ಪದವಾಗಿದೆ. ಇಲ್ಲಿ ಸಮನ್ವಯ. ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಸಮನ್ವಯ ಬರೆಯುವುದು ತುಂಬಾ ಕಷ್ಟ ಅನಿಸುತ್ತೆ, ಆದರೆ ಇದು ಕಷ್ಟನೇ ಅಲ್ಲ. ಇಲ್ಲಿ ಉಪಮೇಯ ಮತ್ತು ಉಪಮಾನಗಳ ಬರೆದಿಟ್ಟಲ್ಲ, ಇದನ್ನೇ ವಾಕ್ಯ ರೂಪದಲ್ಲಿ ಬರೆಯುವುದಷ್ಟೇ. ಇಲ್ಲಿ ಉಪಮೇಯವಾದ ಸೀತೆಯ ಮುಖವನ್ನು ಉಪಮಾನವಾದ ಕಮಲಕ್ಕೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ. ಇದು ಸೀತೆಯ ಮುಖ ಕಮಲದಂತೆ ಒಂದು ಉಪಮಾನ ಅಂತಾರ. ಇದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಇನ್ನೊಂದು ಉದಾಹರಣೆಯನ್ನು ನಾವು ನೋಡ್ತಾ ಬರೋಣ. ಈ ಸಿಡಿಲು ಸಿಡಿದಾಗ ದುಂಡು ಸಿಡಿದಾಗ. ಇದು ಸ್ವಲ್ಪ ಆಕ್ಚುಲಿ ಕನ್ಫ್ಯೂಸ್ ಆಗುತ್ತೆ, ಅದೇ ಕರೆಕ್ಟಾಗಿ ನೋಡ್ಕೊಂಡು. ಈ ಅಲಂಕಾರ ಅನ್ನೋದು ಉಪಮಾಲಂಕಾರ. ಲಕ್ಷಣ ಉಪಮೇಯ ಉಪಮಾನಗಳ ನಡುವೆ ಇರುವ ಸಂಬಂಧವನ್ನು ಪರಸ್ಪರ ಹೋಲಿಸಿ ವರ್ಣಿಸಿರುವುದು. ಇಲ್ಲಿ ಉಪಮೇಯ. ಎಷ್ಟೋ ಜನ ವಿದ್ಯಾರ್ಥಿಗಳು ಸಿಡಿಲು ಸಿಡಿಯುವುದು ಅಂತ ಬರೆದಿದ್ದಾರೆ, ಆದರೆ ಅದು ತಪ್ಪು. ಉಪಮೇಯನ ನಾವೇ ಹೇಳಿದಂಗೆ ವರ್ಣಿಸುವ ವಸ್ತು. ಇಲ್ಲಿ ಗುಂಡು ಸುರಿಯುವುದನ್ನು ವರ್ಣಿಸುತ್ತಿದ್ದಾರೆ, ಆದ್ದರಿಂದ ಗುಂಡು ಅನ್ನುವುದು ಉಪಮೇಯ. ಇಲ್ಲಿ ಉಪಮಾನ ಯಾವುದಕ್ಕೆ ವರ್ಣಿಸುತ್ತಿದ್ದೀವಿ, ಆದ್ದರಿಂದ ಗುಂಡನ್ನ ಸಿಡಿಯುವುದಕ್ಕೆ ವರ್ಣಿಸುತ್ತಿದ್ದಾರೆ, ಆದ್ದರಿಂದ ಸಿಡಿಲು ಸಿಡಿಯುವುದು ಅಂತ ಉಪಮಾನ. ಉಪಮವಾಚಕ ಉಪಮೇಯ ಮತ್ತು ಉಪಮಾನಗಳ ನಡುವೆ ಇರುವ ಸಂಬಂಧ ಸೂಚಕ. ಒಂದೊಂದ್ಸತಿ ಅಂತೆ ಬರುತ್ತೆ ಇಲ್ಲಿ ಇರುವಂತೆ, ಒಂದೊಂದ್ಸತಿ ಹಾಂಗ ಬರುತ್ತೆ. ಇಲ್ಲಿ ಬರ್ತಿದ್ದೀನಿ ಹಾಂಗ ಅಂತ. ಹಾಂಗ ಎನ್ನುವುದು ಉಪಮವಾಚಕ. ಇಲ್ಲಿ ಸಮಾನ ಧರ್ಮ. ಉಪಮೇಯ ಮತ್ತು ಉಪಮಾನಗಳ ನಡುವೆ ಇರುವ ಸಮಾನವಾದ ಪದ. ಇಲ್ಲಿ ಗುಂಡು ಸುರಿದಾಗ ಅನ್ನುವುದು ಉಪಮೇಯ. ಸಿಡಿಲು ಸಿಡಿಯುವುದು ಎನ್ನುವುದು ಉಪಮಾನ. ಉಪಮವಾಚಕ ಹಾಂಗ. ಸಮಾನ ಧರ್ಮ ಸುರಿಯುವುದು. ಹಾಗೆ ಇದ್ದಂಗೆ ಸಮನ್ವಯ ಇದೆ. ಉಪಮೇಯ ಮತ್ತು ಉಪಮಾನಗಳನ್ನು ವಾಕ್ಯ ರೂಪದಲ್ಲಿ ಬರೆಯುವುದು ಅಷ್ಟೇ. ಇಲ್ಲಿ ಉಪಮೇಯವಾದ ಗುಂಡಿಗೆ ಉಪಮಾನವಾದ ಸಿಡಿಲು ಸಿಡಿಯುವುದಕ್ಕೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ. ಇಲ್ಲಿಯವರೆಗೂ ನಾನು ಪಾಠ ಮಾಡಿದ್ದೀನಲ್ವಾ, ಇದರಲ್ಲಿ ನಿಮಗೆ ಏನಾದರೂ ಸಮಸ್ಯೆ ಕಾಣಿಸಿದ್ರೆ ಇಲ್ಲಿ ಹೇಳಿ, ಅದನ್ನ ಬಗೆಹರಿಸಿಕೊಳ್ಳಿ. ವ್ಯಾಕರಣ ಎಂದರೇನು? ಯಾವುದೇ ಭಾಷೆಯನ್ನು ಓದಲು, ಬರೆಯಲು ಮತ್ತು ಮಾತನಾಡಲು ಇರುವಂತಹ ಕ್ರಮಬದ್ಧ ನೀತಿ ನಿಯಮಗಳೇ ವ್ಯಾಕರಣ. ಅಲಂಕಾರ ಎಂದರೇನು? ಅಲಂಕಾರ, ಲಕ್ಷಣ, ಉಪಮೇಯ, ಉಪಮಾನ, ಉಪಮವಾಚಕ, ಸಮಾನ ಧರ್ಮ, ಸಮನ್ವಯ. ಅರ್ಥ. ಅಲಂಕಾರ ಎಂದರೇನು? ಕಾವ್ಯಗಳ ಸೌಂದರ್ಯವನ್ನು ಅರ್ಥ ಚಮತ್ಕಾರದಿಂದ ಹೆಚ್ಚಿಸುವುದೇ ಅರ್ಥಾಲಂಕಾರ. ಇಲ್ಲಿಯವರೆಗೂ ನನ್ನ ವ್ಯಾಕರಣ ಅಭ್ಯಾಸವನ್ನು ಕೇಳಿದಂತಹ ನಿಮಗೆಲ್ಲರಿಗೂ ಧನ್ಯವಾದ. ನಾನು ಸರ್ಕಾರಿ ಪ್ರೌಢಶಾಲೆ ಬಸವಘಟ್ಟದಲ್ಲಿ 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ಇವತ್ತು ಅಲಂಕಾರದಲ್ಲಿ ಒಂದಾದ ರೂಪಕಲಂಕಾರವನ್ನು ಬೋಧಿಸಲು ಬಂದಿದ್ದೇನೆ. ರೂಪಕ ಅಂದರೆ ವರ್ಣಿಸುವ, ಅಲಂಕಾರ ಎಂದರೆ ಕಾವ್ಯಗಳ ಸೌಂದರ್ಯವನ್ನು ವರ್ಣಿಸುವುದೇ ಅಲಂಕಾರ. ರೂಪಕಲಂಕಾರ ಎಂದರೆ ಉಪಮೇಯ ಉಪಮಾನಗಳು ಎರಡು ಒಂದೇ ಎಂದು ಭೇದವಿಲ್ಲದಂತೆ ಹೇಳುವ ಅಲಂಕಾರವೇ ರೂಪಕಲಂಕಾರ ಎನ್ನುವರು. ಇಲ್ಲಿ ಭೇದವಿಲ್ಲದಂತೆ ಹೇಳುವುದಕ್ಕೆ ಇದನ್ನು ಅಭೇದ ರೂಪಕಲಂಕಾರ ಎಂತಲೂ ಕರೆಯುವರು. ಉದಾಹರಣೆಗೆ ಸೀತೆಯ ಮುಖ ಕಮಲ ಹರಡಿತು. ಸೀತೆಯ ಮುಖ ಅಂದರೆ ಕಮಲ ಹೇಗರಳುತ್ತೋ ಹಾಗೆ ಸೀತೆಯ ಮುಖ ಹರಡಿತು ಅಂತ ಗೊತ್ತಿದ್ದರೆ ಅಲಂಕಾರ. ರೂಪಕಲಂಕಾರ. ಲಕ್ಷಣ ಉಪಮೇಯ ಉಪಮಾನಗಳು ಎರಡು ಒಂದೇ ಎಂದು ಭೇದವಿಲ್ಲದಂತೆ ಹೇಳುವ ಅಲಂಕಾರವೇ ರೂಪಕಲಂಕಾರವಾಗಿದೆ. ರೂಪಕಲಂಕಾರದಲ್ಲಿ ಸೀತೆಯ ಮುಖ ಮತ್ತು ಕಮಲ ಎರಡಕ್ಕೂ ಭೇದ ಇಲ್ಲದ ಹಾಗೆ ಹೋಲಿಸಿದ್ದಾರೆ. ಉಪಮೇಯ ಅಂದರೆ ವರ್ಣ್ಯ ಅಂದರೆ ವರ್ಣಿಸುವ. ಉಪಮಾನ ಅವರ್ಣ್ಯ. ಕಮಲ ಹರಡುವುದು ಅಂದರೆ ವರ್ಣ್ಯ ಯಾವುದಕ್ಕೆ ವರ್ಣಿಸುತ್ತೀವೋ ಅದನ್ನು ಅವರ್ಣ್ಯ ಎಂದರೆ. ವರ್ಣ್ಯ ಅಂದರೆ ವರ್ಣಿಸುವ ವಸ್ತು. ಅವರ್ಣ್ಯ ಎಂದರೆ ಯಾವುದಕ್ಕೆ ವರ್ಣಿಸುತ್ತೀವೋ ಅದನ್ನು ಅವರ್ಣ್ಯ ಎಂದು ಕರೆಯುತ್ತಾರೆ. ಸಮನ್ವಯ ಉಪಮೇಯವಾದ ಸೀತೆಯ ಮುಖವನ್ನು ಉಪಮಾನವಾದ ಕಮಲಕ್ಕೆ ಅಭೇದವಾಗಿ ರೂಪಿಸಿದೆ, ಹಾಗಾಗಿ ಇದು ರೂಪಕಲಂಕಾರ. ರೂಪಕಲಂಕಾರದಲ್ಲಿ ರೂಪಕಲಂಕಾರದಲ್ಲಿ ವರ್ಣಿಸುವ ವಸ್ತು ಮತ್ತು ಯಾವುದಕ್ಕೆ ವರ್ಣಿಸುತ್ತೀವೋ ಅದನ್ನು ರೂಪಕಲಂಕಾರ ಎನ್ನುವರು. ಮತ್ತೊಂದು ಉದಾಹರಣೆ ಕೊಡುವುದಾದರೆ ಮನೆಯೇ ಮಂತ್ರಾಲಯ. ಅಲಂಕಾರ ರೂಪಕ
ಭೇದವಿಲ್ಲದಂತೆ ಹೇಳುವ ಅಲಂಕಾರವೇ ರೂಪಕಲಂಕಾರ. ಉಪಮೇಯ ಆಗಲೇ ಹೇಳಿದ ಹಾಗೆ ವರ್ಣೆ ಎಂದರೆ ವರ್ಣಿಸುವ ವಸ್ತು, ಉಪಮಾನ ಅವರ್ಣೆ ಎಂದರೆ ಯಾವುದಕ್ಕೆ ವರ್ಣಿಸುತ್ತೀವೋ. ಇಲ್ಲಿ ಮನೆ, ಮಂತ್ರಾಲಯ. ಮನೆ ಎಂದರೆ ಮಂತ್ರಾಲಯಕ್ಕೆ ವರ್ಣಿಸುವ ಹಾಗೆ. ಸಮನ್ವಯ ಉಪಮೇಯವಾದ ಮನೆಯನ್ನು ಉಪಮಾನವಾದ ಮಂತ್ರಾಲಯಕ್ಕೆ ಅಭೇದವಾಗಿ ರೂಪಿಸಿದೆ, ಹಾಗಾಗಿ ಇದು ರೂಪಕಲಂಕಾರವಾಗಿದೆ. ಈ ಅಲಂಕಾರದಲ್ಲಿ ನಿಮಗೆ ಸಮಸ್ಯೆಗಳಿದ್ದರೆ ಪ್ರಶ್ನೆಯ ಮೂಲಕ ಕೇಳಿರಿ. ರೂಪಕಲಂಕಾರ ಎಂದರೇನು? ಉಪಮೇಯ ಉಪಮಾನಗಳು ಎರಡೂ ಒಂದೇ ಎಂದು ಭೇದವಿಲ್ಲದೆ ಹೇಳುವ ಅಲಂಕಾರವೇ ರೂಪಕಲಂಕಾರ. ರೂಪಕಲಂಕಾರಕ್ಕೆ ಒಂದು ಉದಾಹರಣೆ ಕೊಡಿ. ಇಲ್ಲಿಯವರೆಗೂ ನನ್ನ ಪಾಠವನ್ನು ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರಗಳು. ನನ್ನ ಹೆಸರು ಶರಣ್ಯ. ನಾನು ಸರ್ಕಾರಿ ಪ್ರೌಢಶಾಲೆ ಬಸವಘಟ್ಟದಲ್ಲಿ 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ನಿಮಗೆ ಅಲಂಕಾರದಲ್ಲಿ 3ನೇ ಅಲಂಕಾರವಾದ ದೃಷ್ಟಾಂತ ಅಲಂಕಾರವನ್ನು ನಿಮಗೆ ಇವತ್ತು ತಿಳಿಸಿಕೊಡುತ್ತೇನೆ. ದೃಷ್ಟಾಂತ ಅಲಂಕಾರ ಅಂದರೆ ದೃಷ್ಟಾಂತ ಅಂದರೆ ಉದಾಹರಣೆ ಅಥವಾ ನಿದರ್ಶನ. ಅಲಂಕಾರ ಅಂದರೆ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವುದಕ್ಕೆ ಅಲಂಕಾರ ಅಂತ ಹೇಳ್ತಾರೆ. ದೃಷ್ಟಾಂತ ಅಲಂಕಾರ ಅಂದ್ರೆ ಎರಡು ಬೇರೆ ಬೇರೆ ವಾಕ್ಯಗಳು ಅರ್ಥ ಸಾದೃಶ್ಯದಿಂದ ಒಂದಕ್ಕೊಂದು ಬಿಂಬ ಪ್ರತಿಬಿಂಬ ಭಾವದಂತೆ ತೋರುತ್ತಿದ್ದರೆ ಅದು ದೃಷ್ಟಾಂತ ಅಲಂಕಾರ. ಇವಾಗ ನೀವು ನೋಡಿರೋ ತರ ಉಪಮಾಲಂಕಾರ ಮತ್ತೆ ರೂಪಕಾಲಂಕಾರ ಇವೆರಡರಲ್ಲೂ ಒಂದೇ ವಾಕ್ಯ ಬರುತ್ತೆ. ಆದ್ರೆ ದೃಷ್ಟಾಂತ ಅಲಂಕಾರದಲ್ಲಿ 2 ವಾಕ್ಯಗಳು ಬರುತ್ತೆ. ಅಂದ್ರೆ ಒಂದಕ್ಕೊಂದು ಬಿಂಬ ಪ್ರತಿಬಿಂಬ ಎರಡಕ್ಕೂ ಅರ್ಥ ಇರುತ್ತೆ. ಉದಾಹರಣೆ ನೋಡೋದಾದ್ರೆ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ಬಿಂಬ ಪ್ರತಿಬಿಂಬ ವಾಕ್ಯಗಳು ಇಲ್ಲಿ ಅಲಂಕಾರಕ್ಕೆ ಉದಾಹರಣೆ ಆಗಿದೆ. ಸಾಮಾನ್ಯವಾಗಿ ದೃಷ್ಟಾಂತ ಅಲಂಕಾರಕ್ಕೆ ಯಾವಾಗಲೂ ಗಾದೆಗಳನ್ನ ಕೊಡ್ತಾರೆ, ಕೆಲವೊಂದ್ಸರಿ ವಾಕ್ಯಗಳನ್ನು ಕೂಡ ಕೊಡ್ತಾರೆ. ಉಪಮೇಯ, ಇಲ್ಲಿ ಬಿಂಬ ಅನ್ನೋದು ಉಪಮೇಯ ಆಗುತ್ತೆ. ಇಲ್ಲಿ ಮೊದಲನೇ ವಾಕ್ಯ ಏನಿರುತ್ತೋ ಅದು ಮಾತು ಬಲ್ಲವನಿಗೆ ಜಗಳವಿಲ್ಲ, ಅದು ಉಪಮೇಯವಾಗುತ್ತೆ. ಉಪಮಾನ ಪ್ರತಿಬಿಂಬ ಅನ್ನೋದು ಉಪಮಾನ ಆಗುತ್ತೆ. ಊಟ ಬಲ್ಲವನಿಗೆ ರೋಗವಿಲ್ಲ, ಅದು ಇಲ್ಲಿ ಪ್ರತಿಬಿಂಬ ವಾಕ್ಯವಾಗುತ್ತೆ. ಈ ದೃಷ್ಟಾಂತ ಅಲಂಕಾರದಲ್ಲಿ ಸಾಮಾನ್ಯವಾಗಿ ಉಪಮೇಯ ಉಪಮಾನಗಳು ಬರಲ್ಲ. ಅಲಂಕಾರ, ಲಕ್ಷಣ, ಸಮನ್ವಯ ಬರುತ್ತೆ. ಸಮನ್ವಯ ಅಂದ್ರೆ ಗಾದೆನ, ಈ ವಾಕ್ಯವನ್ನ ಗಾದೆಯಲ್ಲಿ ವಿಸ್ತರಣೆ ಮಾಡ್ತಿರಲ್ಲ ಅದೇ ತರ ಇಲ್ಲಿ ಈ ವಾಕ್ಯದ ಅರ್ಥವನ್ನ ಬರಿಬೇಕಷ್ಟೇ. ಸಮನ್ವಯ, ಮಾತಿನ ಮಹತ್ವ ತಿಳಿದವನಿಗೆ ಜಗಳವಿಲ್ಲ, ಊಟದ ಮರ್ಮ ಅರಿತವನಿಗೆ ರೋಗವಿಲ್ಲ ಎಂಬ ಹೇಳಿಕೆಯಲ್ಲಿ ಬಿಂಬ ಪ್ರತಿಬಿಂಬ ಭಾವನೆ ವ್ಯಕ್ತವಾಗಿದೆ. ಅಂದ್ರೆ ಮಾತಿನ ಮಹತ್ವ ತಿಳಿದವನಿಗೆ ಜಗಳ ಇರೋದಿಲ್ಲ, ಊಟದ ಮರ್ಮ ಅರಿತವನಿಗೆ ರೋಗ ಇರೋದಿಲ್ಲ ಎಂಬ ಬಿಂಬ ಪ್ರತಿಬಿಂಬ ಹೇಳಿಕೆಗಳು ಇಲ್ಲಿ ವ್ಯಕ್ತವಾಗಿದೆ. ಹಾಗೆ ಎರಡನೇ ಉದಾಹರಣೆಯನ್ನ ನೋಡೋದಾದ್ರೆ, ಊರು ಉಪಕಾರ ಬರೆಯದು, ಹೆಣ ಸಿಂಗಾರ ಬರೆಯದು. ಇಲ್ಲಿ ಉಪಮೇಯ ಊರು ಉಪಕಾರ ಬರೆಯದು. ನಾನು ಅವಾಗಲೇ ಹೇಳಿದ ತರ ಫಸ್ಟ್ನೇ ವಾಕ್ಯ ಏನಿರುತ್ತೋ ಅದು ಇಲ್ಲಿ ಉಪಮೇಯ ಆಗಿರುತ್ತೆ. ಎರಡನೇ ವಾಕ್ಯ ಏನಿರುತ್ತೋ ಅದು ಉಪಮಾನ ಆಗಿರುತ್ತೆ. ಉಪಮಾನ ಹೆಣ ಸಿಂಗಾರ ಬರೆಯದು. ಸಮನ್ವಯ, ಊರಿಗೆ ಉಪಕಾರ ಮಾಡಿದರೆ ಊರು ಉಪಕಾರ ಬರೆಯದು, ಹೆಣಕ್ಕೆ ಸಿಂಗಾರ ಮಾಡಿದರೆ ಹೆಣ ಸಿಂಗಾರ ಬರೆಯುವುದು ಎಂಬ ಬಿಂಬ ಪ್ರತಿಬಿಂಬ ಭಾವನೆ ವ್ಯಕ್ತವಾಗಿದೆ. ಅಂದ್ರೆ ಊರಿಗೆ ಉಪಕಾರ ಮಾಡಿದ್ರೆ ಊರು ಅದನ್ನ ಅರಿಯೋದಿಲ್ಲ, ಹೆಣಕ್ಕೆ ಸಿಂಗಾರ ಮಾಡಿದ್ರೆ ಹೆಣ ಸಹ ಸಿಂಗಾರವನ್ನ ಅರಿಯೋದಿಲ್ಲ ಎಂಬುದು ಇಲ್ಲಿ ವ್ಯಕ್ತವಾಗಿದೆ. ಇಲ್ಲಿಯವರೆಗೂ ನನ್ನ ಪಾಠವನ್ನ ಆಲಿಸಿದ್ರಲ್ಲ, ಇದರಲ್ಲಿ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಕೇಳಿ. ದೃಷ್ಟಾಂತ ಪದದ ಅರ್ಥವೇನು? ದೃಷ್ಟಾಂತ ಪದದ ಅರ್ಥ ಉದಾಹರಣೆ ಅಥವಾ ನಿರ್ದೇಶನ. ದೃಷ್ಟಾಂತ ಅಲಂಕಾರ ಎಂದರೇನು? ಎರಡು ಬೇರೆ ಬೇರೆ ವಾಕ್ಯಗಳು ಅರ್ಥ ಸಾದೃಶ್ಯದಿಂದ ಒಂದಕ್ಕೊಂದು ಬಿಂಬ ಪ್ರತಿಬಿಂಬದಿಂದ ಭಾವನೆಯಿಂದ ತೋರಿದ್ದರೆ ಅದನ್ನು ದೃಷ್ಟಾಂತ ಅಲಂಕಾರ ಎನ್ನುವರು. ಇಲ್ಲಿಯವರೆಗೂ ನನ್ನ ವ್ಯಾಕರಣಾಂಶವನ್ನು ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.